Sir, actually, when speaking at a program yesterday, Yatindra Siddaramaya has said that courts too listen to the BJP now, and that the governor sanctioning prosecution against CM Siddaramaya is wrong. So he has plausibly hinted at the judiciary also being under the control of the BJP. What do you have to say to that? I have no idea what he has said. You know, without knowing the context of it, I don't want to comment on that. Sir, also yesterday CM Siddaramaya speaking at the same event hinted at B. Nagendra being back to the ministry and said that since the false case was registered against him, we would make a decision after the elections to get him back to the ministry. Are there any such plans, sir? I have no idea. Chief Minister has all the prerogative. If Nagendra's case is null and void, then there is a possibility we can, reconsider. It happened in the case of George, J.J. George. So there are many examples similar to that. So I won't be surprised if Chief Minister takes a decision. Sir, in the Muslim quota now, it was actually clear that the government and CM Siddaramaya had signed a letter on August 31st itself, claiming that plea from all the Congress MLCs and ministers or MLAs would ask for reservation for Muslims. So he had signed a letter on August 31st itself, but is still saying that no official proposal has come before the government. Hey, somebody has given a representation. In this case, MLAs and few other leaders have given a representation. And that he has signed on that representation to examine it. It's not that already taken a decision. So, just to say you examine the request doesn't mean that there is already a decision taken in the government orders and issued. It is not like that. So he has asked them to examine it. The department will definitely look at the possibilities in other states if there is any decisions like that, or if there is a possibility in our case to do it, then it will definitely come as a proposal to cabinet. Cabinet will take a decision either way. So the proposal has not come. ಸರ್, ಇವಾಗ ಬಂಡೀಪುರದಲ್ಲಿ ನೈಟ್ ಟೈಮ್ ಟ್ರಾವೆಲ್ ಇರ್ಬೋದು ಅಂತ ಆದೇಶ ಬಂದಿದೆಯಲ್ಲ, ಅದಕ್ಕೆ ಬಿಜೆಪಿ ಕೂಡ ಟೀಕೆ ಮಾಡಿದೆ. ಇಲ್ಲ, ಇದು ಸರಿ ಹೋಗಲ್ಲ, ಹಿಂಗೆ ಸಂರಕ್ಷಣೆ ಮಾಡಬೇಕಲ್ವ ನಾವು ಅದನ್ನ ಅಂತಂದ್ರೆ ಈ ಹಿಂದೆನೂ ಕೂಡ ಈ ರೀತಿ ಅನೇಕ ಬಾರಿ ತೀರ್ಮಾನಗಳಾಗಿದ್ದಾವೆ. ನೈಟ್ ಟೈಮ್ನಲ್ಲಿ ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಾಣಿಗಳು, ವಿಶೇಷವಾಗಿ ಕೆಲವು ರೇರ್ ಸ್ಪೀಸೀಸ್ ಅವುಗಳು ಸತ್ತಿದ್ದಾವೆ. ಹಾಗಾಗಿ ಒಂದು ಕಡೆ ಅದು ಆಗುತ್ತೆ, ರಾತ್ರಿ ಹೊತ್ತು ಜನಗಳಿಗೂ ಕೂಡ ತೊಂದರೆ ಆಗುತ್ತೆ ಅಂತೇಳಿ ಮತ್ತೆ ತಿರ್ಗಾ ಅದನ್ನು ಮುಚ್ಚಿತ್ತು. ಎರಡೂ ಕಾರಣಕ್ಕೆ, ಒಂದು ಜನಗಳಿಗೆ ಏನಾದರೂ ತೊಂದರೆ ಆಗ್ಬೋದು, ಪ್ರಾಣಿಗಳು ಅಟ್ಯಾಕ್ ಮಾಡ್ಬೋದು ಅನ್ನುವಂಥದ್ದು. ಎರಡನೇದು, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ರಿಂದ ಅದನ್ನು ಎರಡು ದೃಷ್ಟಿಯಿಂದ ಮಾಡಿದ್ರು. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಷ್ಟೇ. ನಾಗೇಂದ್ರ ಕೇಳ್ತಾ ಇದ್ದೀರಾ? ನಾಗೇಂದ್ರ ಅವರನ್ನು ಏನು ವಾಲ್ಮೀಕಿ ಹಗರಣದ ಪ್ರಕರಣ ಇದೆ, ಅದರಲ್ಲಿ ಅವ್ರದ್ದೇನೂ ಇನ್ವಾಲ್ವ್ಮೆಂಟ್ ಇಲ್ಲ ಹಾಗೆ ಅಂತೇಳಿ ಅವರು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ತಗೊಳ್ಳೋ ಸಾಧ್ಯತೆಗಳಿದೆ. ಹಿಂದೆ ಕೂಡ ಜಾರ್ಜ್ ಅವ್ರ ಕೇಸ್ನಲ್ಲೂ ಕೂಡ ತೊಗೊಂಡಿದ್ರು. ಇನ್ನೂ ಅಂಥದ್ದು ಭಾಳ ಕೇಸ್ಗಳಲ್ಲಿ ಆ ರೀತಿ ಆಗಿತ್ತು. ಆದರೆ ನಾಗೇಂದ್ರ ಅವರಿಗೆ ತೊಗೊಳ್ಳೋದು ಬಿಟ್ಟು ಅವರು ಒಂದು ವೇಳೆ ತೊಗೋಬೇಕು ಅಂಥೇಳಿ, ಇಲ್ಲ ಅವ್ರದ್ದೇನು ತಪ್ಪಿಲ್ಲ ಅಂಥೇಳಿ ಆಗ್ಬೋದಾದರೆ ತೊಗೊಳ್ಳೋ ಸಾಧ್ಯತೆಗಳು ಇದ್ದಾವೆ. ಯಾವ್ದಾದ್ರು ವರದಿ ಕೊಟ್ಟಿದೆ ಸರ್, SIT ಅಥವಾ ತಪ್ಪಿಲ್ಲ ಅನ್ನೋಂಥದ್ದು ಗೊತ್ತಿಲ್ಲ. ಅದು ಕೋರ್ಟಲ್ಲಿ ಡಿಸೈಡ್ ಆಗ್ತದೆ. ಕೋರ್ಟ್ನಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂಥೇಳಿ ಆಗೋದಾದರೆ ನ್ಯಾಚುರಲ್ ಅದಕ್ಕಿಂತ ಇನ್ನೇನಿದೆ. ದರ್ಶನ್ ಅವ್ರ ವಿಚಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಆಗ್ತದೆ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳೇ ಅದಕ್ಕೆ ಉತ್ತರ ಕೊಡಬೇಕು, ನಾವು ಹೇಳಕ್ಕಾಗಲ್ಲ. ಈ ಹಿಂದೆ ಅಕ್ಟೋಬರ್ ವೇಳೆಗೆ ಮಾಡಿ ಅಂತ ಸೂಚನೆ ಕೊಟ್ಟಿತ್ತು, ಅದು ಮುಂದೆ ಗೊತ್ತಿಲ್ಲ. ಅದೆಲ್ಲ ನಮಗೆ ನಮ್ಮ ಹಂತದಲ್ಲಿ ಚರ್ಚೆ ಆಗೋದಿಲ್ಲ. ಮುಖ್ಯಮಂತ್ರಿಗಳು ಅವರು ಮತ್ತು ನಮ್ಮ ಹೈಕಮಾಂಡ್ನವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವರು ಡೆಲ್ಲಿಗೆ ಹೋದ ಸಂದರ್ಭದಲ್ಲಿ ಆ ಸುದ್ದಿ ಬಂದಿತ್ತು. ಇಲ್ಲ ಡಿಸೆಂಬರ್ ಆದ ನಂತರ ಮಾಡ್ಬೋದು ಅಂತ ಒಂದು
ಗೆಸ್ಸು ಎಲ್ಲರಿಗೂ. ಹಾಗಾಗಿ ನಮಗೆ ನಾವು ಯಾವುದನ್ನು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ತನಿಖೆ ನಡೆಯುವ ಸರ್, ನಾಗೇಂದ್ರ ಅವ್ರನ್ನ ಹೆಂಗೆ ಸೇರಿಸ್ಕೊಳಕ್ಕಾಗುತ್ತೆ ಅಂತ ಅಲ್ಲ, ತನಿಖೆ ನಾನು ಹೇಳಿದ್ದು ತನಿಖೆ ಎಲ್ಲ ಮುಗಿದು ಅವ್ರಿಗೇನು ಪಾತ್ರ ಇಲ್ಲ ಅಂತ ಹೇಳಿ ಕೋರ್ಟಲ್ಲಿ ಡಿಸೈಡ್ ಆಗಿದೆ. ಅದಿನ್ನೂ ಲೇಟ್ ಆಗ್ತದೆ, ಏನೋ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ವಾಪಸ್ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ದರ್ಶನ್ ವಿಚಾರದಲ್ಲಿ ಸರ್ ಮಧ್ಯಂತರ ತಡೆ ತೆರವು ಮಾಡೋಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಗೃಹ ಇಲಾಖೆಗೆ ಪರ್ಮಿಷನ್ ಕೇಳಿದಾರಂತೆ ಪೊಲೀಸ್ ಡಿಪಾರ್ಟ್ಮೆಂಟ್. ಪರ್ಮಿಷನ್ ಸಿಗ್ತಾ, ಯಾವಾಗ ಮೇಲ್ಮನವಿ, ಜೊತೆಗೆ ಮೇಲ್ಮನವಿ ಹಾಕೋದಕ್ಕೆ ಗೃಹ ಇಲಾಖೆಗೆ ಯಾಕೋ ವಿಳಂಬ ಮಾಡ್ತಾ ಇದೆ ಅಂತ ಆರೋಪ. ಇಲ್ಲ, ಆ ಥರ ಏನಿಲ್ಲ. ಅವರು ಈಗ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಅವರು ಗೃಹ ಇಲಾಖೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ. ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ, ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದರೆ ಹೋಗ್ಬೋದು. ಪತ್ರ ಬರೆದಿದ್ದಾರೆ, ಅವರು ಬರೆದಿದ್ದಾರೆ, ಗೃಹ ಇಲಾಖೆ ಬರೆದಿದ್ದಾರೆ. ಮಧ್ಯಂತರ ಪ್ರೊಸೀಜರ್ಸ್ ಇರುತ್ತಲ್ಲ, ಪ್ರೊಸೀಜರ್ಸನ್ನು ಫಾಲೋ ಮಾಡದೆ ಓವರ್ಲುಕ್ ಮಾಡೋಕ್ಕಾಗೋದಿಲ್ಲ ಇಂಥ ಕೇಸ್ಗಳಲ್ಲೆಲ್ಲ. ಯಾವುದೇ ಕಾನೂನಿನ ಇಲಾಖೆ ಮಾಹಿತಿ ಹೋಗಬೇಕು, ಮತ್ತು ಗೃಹ ಇಲಾಖೆ ತೀರ್ಮಾನಕ್ಕೆ ಹೋಗಬೇಕು. ಪ್ರಸ್ತಾವನೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಬರಬೇಕು, ಸರ್ಕಾರ ತೀರ್ಮಾನ ತಗೋಬೇಕು. ಇವರಿಗೆ ಕಾಮಗಾರಿಗಳಲ್ಲಿ ಸರ್ಕಾರದ ಟೆಂಡರ್ಗಳಲ್ಲಿ 4% ಮೀಸಲಾತಿ ಕೊಡಬೇಕು ಅಂತ ಪ್ರಸ್ತಾವನೆ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿರುವಂಥ ದಾಖಲೆಗಳು ಕೂಡ ಸರ್ಕಾರಕ್ಕೆ ಬಹಿರಂಗಾಗಿದೆ. ಅದು ತಪ್ಪು ಗ್ರಹಿಕೆ ಆಗಿದೆ. ಕೆಲವರು ಶಾಸಕರು ಮತ್ತು ಕೆಲವು ಮುಖಂಡರುಗಳು ರೆಪ್ರೆಸೆಂಟೇಷನ್ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. 4% ಕಾಮಗಾರಿಗೆ ನಮಗೆ ರಿಸರ್ವೇಷನ್ ಕೊಡಿ, SC/ST ಮಾಡಿದ್ದೀರಲ್ಲ ಅದೇ ಪ್ರಕಾರ ಅಂತ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದರ ಮೇಲೆ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಇದನ್ನು ಅಂತ ಕಳಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆಗೆ. ಅಷ್ಟು ಬಿಟ್ಟರೆ ಯಾವುದೇ ತೀರ್ಮಾನಗಳು ಯಾವುವು ಅಂಥ ತೀರ್ಮಾನ ಆಗಬೇಕಾದ್ರೆ ಅದು ಕ್ಯಾಬಿನೆಟ್ನಲ್ಲೇ ಆಗಬೇಕು. ಅದಕ್ಕೆ ಪ್ರಸ್ತಾವನೆ ಯಾವ ಸಂಬಂಧಪಟ್ಟ ಇಲಾಖೆಯವರು ಕ್ಯಾಬಿನೆಟ್ಟಿಗೆ ಪ್ರಸ್ತಾವನೆಯನ್ನು ತರಬೇಕು. ಅದೆಲ್ಲ ಪ್ರೊಸೀಜರ್ಸು ಆಗಿ ಬಂದು ತೀರ್ಮಾನ ಆಗಿ ಸರ್ಕಾರಿ ಆದೇಶ ಆದಾಗ ಆಯಿತು ಅಂತ ಆಗುತ್ತೆ. ಪರಿಶೀಲನೆ ಮಾಡಿ ಕ್ಷಣಕ್ಕೆ ಆದೇಶ ಆಗುತ್ತೆ. ಸರ್, ವಯನಾಡು ಪ್ರಚಾರ ಸಂದರ್ಭದಲ್ಲಿ ಈ ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ಇದೆ. ಚಿಕ್ಕಮಗಳೂರಲ್ಲಿ ನಶಾ ಚಟುವಟಿಕೆ ಮತ್ತೆ ಶುರುವಾಗಿದೆ. ಅದೇ 4 ಜನನೋ 6 ಜನನೋ ಸೈಟ್ ಆಗಿದ್ದಾರೆ ಅಂತ ಹೇಳಿ ಯಾರೋ ಲತಾ ಅಂತ ಒಂದು ಅವರೆಲ್ಲ ಡ್ರೆನೆಡ್ ನಕ್ಸಲೈಟ್ಸ್ ಅಂತ ಅವರೆಲ್ಲ ಸೈಟ್ ಆಗಿದ್ದಾರೆ ಅಂತ ಹೇಳಿ ಈಗಾಗಲೇ 4 ದಿವಸದಿಂದನೂ ನಡೀತಾ ಇದೆ. ಕೂಂಬಿಂಗ್ ಆಪರೇಷನ್ಸ್ ನಿನ್ನೆ ದಿವಸ 1-2 ವೆಪನ್ಸ್ ಎಲ್ಲ ಸಿಕ್ಕಿದೆ. ಕೂಂಬಿಂಗ್ ಆಪರೇಷನ್ ನಡೀತಾ ಇದೆ. ಇಟ್ಸ್ ಗೋಯಿಂಗ್. ಕೋವಿಡ್ 16 ದಿನ ಆಗಿದೆ. ಇಲ್ಲಿ ಕೂಡ ಕಮಿಷನ್ ಮಾಡಿ ಆದೇಶ ಮಾಡಿ ಕಾರಣಕ್ಕಾಗಿ ನೀವು ಮಾಡಲಿಲ್ಬೋದು. ಏನು ಕಾರಣ? ಮುಖ್ಯಮಂತ್ರಿಗಳು ಹೇಳಿ ಸ್ಪಷ್ಟೀಕರಣ ಕೊಟ್ಟರಲ್ಲ, ಎಲೆಕ್ಷನ್ ಡಿಕ್ಲೇರ್ ಆಗಿದೆ, ನಾವು ಈಗ ಮಾಡೋದಿಲ್ಲ, ಎಲೆಕ್ಷನ್ ಆದಮೇಲೆ ಮಾಡ್ತೀವಿ ಅಂತ ಅವತ್ತೇ ಹೇಳಿದರು. ಅದು ಪದೇ ಪದೇ ಅದನ್ನು ಹೇಳೋ ಅಗತ್ಯ ಇಲ್ಲ. ಒಂದು ಸಾರಿ ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿದೆಯಪ್ಪ, ಅದನ್ನು ಕಮಿಷನ್ ಮಾಡಿ 3 ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳ್ತೀವಿ ಅಂತ. ಅದು ಈಗ ಇವತ್ತು ಪೋಲಿಂಗ್ ಆಗುತ್ತೆ, ಇದಾದಮೇಲೆ ಅದನ್ನು ಡಿಸಿಷನ್ ತಗೋಬೋದು. 3 ತಿಂಗಳು ಅವಧಿ ಕೊಟ್ಟಿದ್ದಾರೆ. ಆಯಿತು, ಅದು 3 ತಿಂಗಳು ಅವರಿಗೆ ಯಾರಿಗೆ ಕಮಿಷನ್ ಮಾಡ್ತಾರಲ್ಲ ಆ ಕಮಿಷನ್ನಿಗೆ 3 ತಿಂಗಳಂತ ಹೇಳಿದ್ವಿ. ನಾವೇ ಈ ದಿವಸ ನೀವು 3 ತಿಂಗಳು ಒಳಗಾಗಿ ತೊಗೊಂಡ್ಬಿಡ್ತೀವಿ ಅಂತ 10 ದಿನ ತಿಂಗಳಾಯ್ತಲ್ಲ. ಆಯಿತು, ಆದ್ರೇನು ತೊಂದರೆ ಆಯ್ತಾ? ಇಷ್ಟು ವರ್ಷಗಳಿಂದ ಹೋರಾಟ ಮಾಡಿದ್ದಾರೆ. ಇನ್ನೊಂದು 2 ದಿನ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸಗಳಾಗಬೇಕಾಗುತ್ತೆ. ಸುಮ್ಮನೆ ನಾವು ಹೇಗೋ ಮಾಡಿದರೆ ಮತ್ತೆ ಯಾರೋ ಹೋಗ್ತಾರೆ ಕೋರ್ಟಿಗೆ, ಸ್ಟೇ ತಗೊಳ್ತಾರೆ, ಈ ರೀತಿ ಎಲ್ಲ ಆಗ್ತವೆ. ಅದಕ್ಕೋಸ್ಕರ ನಾವು ಮಾಡುವಾಗ ಸರಿಯಾಗಿ ಮಾಡಬೇಕು. ಚುನಾವಣೆಯ ಸಂದರ್ಭದಲ್ಲಿ ನಾಳೆ ಇದು ಪಾಲಿಸಿ ಡಿಸಿಷನ್ ಆಗುತ್ತೆ. ಎಲೆಕ್ಷನ್ ಕಮಿಷನರು ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ. ಅದಕ್ಕೋಸ್ಕರ ನಿಧಾನ ಆಗಿದೆ ವಿನ ಬೇರೆ ಕಾರಣಕ್ಕೆ ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು.